ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ. ನಾನೊಂದು 2 ವರ್ಷದಿಂದ ಸೌಜನ್ಯ ಹೆಣ್ಣು ಮಗಳಿಗೆ ಅದೇ ರೀತಿಯಲ್ಲಿ ಪದ್ಮಲತಾ, ವೇದವಲ್ಲಿ, ಆನಮಾಹುತ, ಧರ್ಮಸ್ಥಳ ಆಗಿರುವ ಅತ್ಯಾಚಾರ ಕೊಲೆಯ ವಿರುದ್ಧವಾಗಿ ಹೋರಾಟ ಮಾಡ್ತಲೇ ಬಂದಿದ್ದೀನಿ. ಈ ಹೋರಾಟ ಬಂದ ನಂತರ ನನ್ನ ಮೇಲೆ ಒಂದು 3-4 ಪ್ರಕರಣಗಳು ದಾಖಲಾಗಿದೆ. ಮೊನ್ನೆಯಿಂದ ಮಹೇಶ್ ತಿಮ್ಮರೊಡೆಯನ್ನು ಗಡೀಪಾರು ಮಾಡುವ ಉದ್ದೇಶದಿಂದ ಯಾವ ರೀತಿಯಲ್ಲಿ ಬಂಟ್ವಾಳ DSP ಅವರು ಆ ಸುಳ್ಳು ವರದಿಯನ್ನು AC ನ್ಯಾಯಾಲಯ ಕೊಟ್ಟಿದ್ದೀವಿ, ಆ ವರದಿಯನ್ನು ಮಾಧ್ಯಮ ಮುಂದೆ ಹೇಳಿದ್ದಕ್ಕೆ ದೂರು ಕೊಟ್ಟದೆ ಅಂತ ಕಾಣಿಸ್ತಾ ಇದೆ. ಈಗಾಗಲೇ ಬೆಳ್ತಂಗಡಿ ಠಾಣೆಯಲ್ಲಿ ನನ್ನ ವಿರುದ್ಧ ಪ್ರಕರಣ ದಾಖಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಇನ್ನಿರ್ಬೋದು. ಮಹೇಶ್ ತಿಮ್ಮರೊಡೆಯವರಿಗೂ ಇದೇ ಥರನೇ ಒಂದು ನೋಟಿಸ್ ಕೊಟ್ಟರು, 2 ನೋಟಿಸ್ ಕೊಟ್ಟರು, ಏಕಾಏಕಿ ಕರ್ಕೊಂಡೋಗಿ ಜೈಲಿಗೆ ಕೂರಿಸೋ ಕೆಲಸ ಮಾಡಿದ್ರು. ಇದಕ್ಕೆ ಅಂತ ಕಾಣಿಸುತ್ತೆ ಏಕಾಏಕಿ ನಮ್ಮ ಮೇಲೆ ಪ್ರಕರಣ ದಾಖಲಾಗ್ತಾ ಇದೆ. ನಾವು ಯಾವುದೇ ಪ್ರಕರಣ ದಾಖಲಾದರೂ ಕಾನೂನು ಚೌಕಟ್ಟಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ಯಾವುದಕ್ಕೂ ನಾವು ಭಯ ಬೀಳಲ್ಲ. ನಾನು ಕೇಳ್ತಾ ಇರೋದು DSP ಅವರೇ, ತಮ್ಮ ಹುದ್ದೆಗೆ ಕಳಂಕ ಬರದಂಗೆ ತಾವು ನೋಡಿಕೊಳ್ಳಿ. ಯಾರ್ಯಾರ ಒತ್ತಡಕ್ಕೆ ಮನಿದು ಯಾರೇ ಪೊಲೀಸರಿಗೆ ಹೇಳ್ತಾರೆ ನೋಡಿ, ಮನಿದು ನೀವು ಕಾನೂನು ಉಲ್ಲಂಘನೆ ಮಾಡಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ನಮ್ಮ ಮೇಲೆ ಇವಾಗ ಪ್ರಕರಣ ದಾಖಲೆ ಮಾಡಲಿಕ್ಕೂ ಯಾರೋ ಒತ್ತಡ ಇರ್ಬೋದು, ಇಲ್ಲ ಮಹೇಶನ ಮೇಲೆ ಇರ್ಬೋದು, ಒತ್ತಡ ಇರ್ಬೋದು. ಯಾವುದಕ್ಕೂ ಮಣಿದು ತಮ್ಮ ಹುದ್ದೆಗೆ ಕಳಂಕ ತರಬೇಡಿ ಅಂತ ಪ್ರತಿಯೊಂದು ಇಲಾಖೆ ಅಧಿಕಾರಿಗಳು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳ್ತೀನಿ.